ಸದ್ಯಕ್ಕೆ ಡಿಕೆ ಸಂಪುಟ ವಿಸ್ತರಣೆ ಆಗುತ್ತಾ ಆಗಲ್ವಾ? ಸದ್ಯ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೇ ಚರ್ಚೆ ಕೇಳಿ ಬರ್ತಾ ಇದೆ. ಖರ್ಗೆ ಅನುಪಸ್ಥಿತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳದ ರಾಹುಲ್ ಗಾಂಧಿ. ಸೊ ಏನಾಗುತ್ತೆ? ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಈ ಲಿಸ್ಟು ಯಾವಾಗ ಔಟ್ ಆಗುತ್ತೆ? ಹೀಗೆ ನಾನಾ ಥರದಂಥ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಡಸಾಲೆಯಲ್ಲಿ. ಸದ್ಯಕ್ಕೆ ಇರುವಂಥ ದೊಡ್ಡ ಸವಾಲು ಅಂತ ಅಂದರೆ ಈ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಸಂಪುಟ ವಿಸ್ತರಣೆ ಆದಮೇಲೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾರ್ಯಾರಿಗೆ ಅವಕಾಶ ಸಿಗೋದಿಲ್ಲ, ಅವ್ರೇನು ಬಂಡಾಯ ಹೇಳ್ತಾರ ಅಥವಾ ಏನಾಗುತ್ತೆ, ಅದೊಂಥರ ಟೆನ್ಷನ್ನು. ಖರ್ಗೆ ಅನುಪಸ್ಥಿತಿ ನಿರ್ಧಾರ ತೆಗೆದುಕೊಳ್ಳದ ರಾಹುಲ್, ಹೈಕಮಾಂಡ್ ಇಶಾರೆಯಾಗಾಗಿ ಕಾದಿರುವಂಥ ರಾಜ್ಯ ನಾಯಕರು. ಕರ್ನಾಟಕ ಭವನದಲ್ಲಿ ಸಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಟಿಬಿ ಜಯಚಂದ್ರ, ಶಾಸಕ ಕೋನರೆಡ್ಡಿ, ಅಶೋಕ್ ಪಟ್ಟಣ್, ಪೊನ್ನಣ್ಣ, ರಿಜ್ವಾನ್ ಹರ್ಷದ್, ಕಾಶಪ್ಪನವರ್, ರಹೀಂ ಖಾನ್, ಅಪ್ಪಾಜಿ ನಾಡಗೌಡ ಸೇರಿ ಹಲವರ ಜೊತೆ ಸಿದ್ದು ಮಂಥನ. ನಿನ್ನೆಯ ಸಭೆಯಲ್ಲಿ ಏನೆಲ್ಲ ಆಯಿತು ಎಂದು ಸಿದ್ದು ವಿವರಣೆ. ಇನ್ನು ಸ್ವಲ್ಪ ಕೈರಿ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಡಿಕೆ ಸಂಪುಟ ವಿಸ್ತರಣೆ ಆಗುತ್ತಾ ಆಗಲ್ವಾ ಅನ್ನುವಂಥ ಚರ್ಚೆ. ಯಾಕಂದರೆ ಈಗ ಆಗ್ತಾ ಇದ್ದಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ಮುಂಚೆ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಏನು ವಿಧಾನ ಪರಿಷತ್ ಎಲೆಕ್ಷನ್ ಆದ ಬಳಿಕ. ಅದಾದಮೇಲೆ ಒಂದೊಂದೇ ಗದ್ದಲಗಳು ಶುರುವಾಯಿತು. ಅದಾದಮೇಲೆ ರಾಹುಲ್ ಗಾಂಧಿ ವಿದೇಶ ಪ್ರಯಾಣ ಅಂತ ಬೆಳೆಸಿದ್ರು. ಇವತ್ತು ಬರ್ತಾರಾ, ನಾಳೆ ಬರ್ತಾರಾ, ಇದೇ ಚರ್ಚೆ ಆಯ್ತಿತ್ತು. ಕೊನೆಗೂ ಬಂದರು. ರಾಹುಲ್ ಗಾಂಧಿ ಬಂದಿದ್ದಾರೆ ಅಂತ ಇವರೊಂದು ಲಿಸ್ಟ್ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಬಟ್ ಅಲ್ಲಿ ಅದೇ ಲಿಸ್ಟ್ ಫೈನಲ್ ಆಗುತ್ತಾ ಅಂತ ನೋಡಿದ್ರೆ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿಯ ಒಂದು ರೀತಿಯಾದಂಥ ಮನಸ್ಥಿತಿ ಇದೆ, ಒಂದು ನಿಲುವಿದೆ. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಇರುವಂಥವ್ರು ಯಾರ್ಯಾರು ಆಲ್ಮೋಸ್ಟ್ ಹಳಬರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗಾಗಲೇ 60-40% ಅಲ್ಲಿ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ನಿನ್ನೆ ವಾಪಸ್ಸು ರಾಜ್ಯಕ್ಕೆ ಮರಳಿದ್ದಾರೆ. ಅಲ್ಲೇ ಇರಬೇಕಿತ್ತು, ಚರ್ಚೆ ಆಗುತ್ತೆ ಅಂತ ಅಂದರೆ ಇದ್ದು ಚರ್ಚೆ ಮಾಡಿ ಇಂದು ನಾಳೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಬಟ್ ಕ್ಲಾರಿಟಿ ಕೊಟ್ಟಿಲ್ಲ. ನನಗೂ ಹೊಸಬರು ಬೇಕು, ಹೊಸಬರಿಗೆ ಅವಕಾಶ ಕೊಡಿ, ಹಳಬರ ಜೊತೆಗೆ ಹೊಸಬರು ಇರಲಿ, ಹೊಸ ನಾಯಕತ್ವ ಬರಲಿ. ರಾಜ್ಯ ಕಾಂಗ್ರೆಸ್ನ ತ್ರಿಮೂರ್ತಿಗಳಿಗೆ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹೊಸ ಪಟ್ಟಿ ತನ್ನಿ, ಅಷ್ಟೊತ್ತಿಗೆ ಖರ್ಗೆ ಸಾಹೇಬ್ರು ಬರ್ತಾರೆ. ಹೀಗಂತ ಡಿಕೆ ಸಿದ್ದು ಬಿಕೆಗೆ ಹೇಳಿ ಕಳಿಸಿದ ರಾಹುಲ್ ಗಾಂಧಿ. ಸದ್ಯ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿರುವಂತಹ ಮೂವರು ನಾಯಕರು. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರಿಷ್ಠರು ಇಲ್ಲಿ ಚಿಂತೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ 3 ಜನಗಳಲ್ಲೂ ಒಂದು ಲಿಸ್ಟ್ ಇದ್ರೆ, ಬಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಹತ್ರ 3 ಲಿಸ್ಟ್ ಇದ್ರೆ 3 ಲಿಸ್ಟಿಗೂ ಅವಕಾಶ ಮಾಡಿಕೊಡೋದಕ್ಕಾಗಲ್ಲ. ಇರುವಂಥ 20 ಸ್ಥಾನಕ್ಕೆ 20 ಅಭ್ಯರ್ಥಿಗಳಿಗೆ ಅದರಲ್ಲಿ ಅಳಿದು ತೂಗಿ ಹೊಸಬರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಯಾವ್ಯಾವ ಕೋಟಾದಿಂದ, ಯಾವ್ಯಾವ ಸಮುದಾಯದಿಂದ, ಯಾರ್ಯಾರ ಬನದಿಂದ, ಯಾರ್ಯಾರ ಆಪ್ತ ಬಳಗದಿಂದ ಎಲ್ಲವನ್ನ ಕೂಡ ಅಳಿದು ತೂಗಿ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಆ ಲೆಕ್ಕಾಚಾರ ಹಾಕಿದಾಗ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಬಂದ ಮೇಲೆ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ, ಪಟ್ಟಿಯನ್ನು ಫೈನಲ್ ಮಾಡೋಣ, ರಿಲೀಸ್ ಮಾಡೋಣ ಅನ್ನುವಂಥದ್ದು ರಾಹುಲ್ ಗಾಂಧಿಯ ಮಾತು. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಷ್ಟು ಜನ 2-3 ಬಾರಿ ಶಾಸಕರಾಗಿದ್ದರು, ಯಾರಿಗೆ ಪ್ರಾಬಲ್ಯ ಹೆಚ್ಚಾಗಿದೆ ಯಾವ ಕ್ಷೇತ್ರದಲ್ಲಿ, ಇನ್ನು ಮುಂದಿನ ವಿಧಾನಸಭೆ ಎಲೆಕ್ಷನ್ನು 2028ರಲ್ಲೂ ಕೂಡ ಅವರ ಫೇಸಲ್ಲಿ ವರ್ಕೌಟ್ ಆಗುತ್ತಾ ಆ ಕ್ಷೇತ್ರಕ್ಕೆ, ಜನಗಳ ಒಂದು ನಂಬಿಕೆ ಎಷ್ಟರ ಮಟ್ಟಿಗಿದೆ ಆ ಶಾಸಕರ ಮೇಲೆ, ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರಾ, ಜನರ ಕೆಲಸ ಹೆಂಗೆ ಮಾಡಿದ್ದಾರೆ, ಇವೆಲ್ಲವನ್ನ ಕೂಡ ಹೊಸಬರಿಗೆ ಅವಕಾಶ ಕೊಡಬಹುದು.
ಹಳಬರು ಅಂತ ನೋಡಿದಾಗ ಹಳಬರನ್ನ ಇವ್ರು ಇಲ್ಲ ಅಂದರೆ ಆಪ್ಷನ್ಸ್ ಇಲ್ಲಪ್ಪ ಅನ್ನುವಂಥ ಒಂದಿಷ್ಟು ಕ್ಷೇತ್ರಗಳು ಯಾವಿದಾವೋ, ಒಂದಿಷ್ಟು ವ್ಯಕ್ತಿಗಳು ಯಾರಿದಾರೋ ಅವುಗಳನ್ನ ನೋಡಿ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಆಗ್ತಾ ಇದ್ದಂತ ಬೆಳವಣಿಗೆಗಳು ನಾಳೆ ಇವತ್ತಾಗುತ್ತಾ ಹೀಗೆ ನಾನಾ ತರದಂತ ಚರ್ಚೆ, ಬಟ್ ಪಟ್ಟಿನೇ ಫೈನಲ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ವನಿತಾ, ನಿನ್ನೆ ನಡೆದಂತಹ ಮೀಟಿಂಗು ಅಪೂರ್ಣ ಆಗಿರುವುದರಿಂದ ಬಹುತೇಕವಾಗಿ ಸಂಪುಟ ವಿಸ್ತರಣೆಯ ವಿಚಾರ ಮತ್ತು ಚರ್ಚೆ ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆದಂಗಿದೆ. ಸೋಮವಾರದ ಬಳಿಕ ಎಲ್ಲವೂ ಕೂಡ ಮತ್ತೊಮ್ಮೆ ದೆಹಲಿಗೆ ತೆರಳುವಂತದ್ದು ಅಥವಾ ದೆಹಲಿಗೆ ಹೋಗಿ ಮಾತುಕತೆ ಮುಗಿಸ್ಕೊಂಡು ಬರುವಂತದ್ದು ಅನ್ನುವಂತಹದ್ದು ಕೂಡ ಇದೆ. ಅಲ್ಲಿಂದ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ದೆಹಲಿಯಿಂದ ಹೊರಟಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸಿಎಂ ಕೂಡ ವಾಪಸ್ ಆಗ್ತಾರೆ. ಸಂಜೆ ವೇಳೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ವಾಪಸ್ ಆಗ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತೆ ಉತ್ತರಾಖಂಡ್ ಭಾಗದಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅನ್ನುವಂತಹದ್ದಿದೆ. ಹಾಗಾಗಿ ಸದ್ಯಕ್ಕೆ ಇನ್ನೊಂದು ಹೊಸ ಪಟ್ಟಿಯನ್ನ ತಯಾರಿಸಿಕೊಂಡು ಮತ್ತೆ ಚರ್ಚೆಗೆ ಹೋಗುವಂತಹ ಸಾಧ್ಯತೆಗಳು ಮುಂದಿನ ವಾರ ಸೋಮವಾರದ ಬಳಿಕ ಆಗಲಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಮಾಹಿತಿ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, BK ಹರಿಪ್ರಸಾದ್ ಅವ್ರದ್ದು ಒಂದು ಲಿಸ್ಟು ಈಗ ಅದೇ ಅಪೂರ್ಣ ಆಗಿದೆ ಮೀಟಿಂಗ್. ಈಗ ನಮ್ಮ ಪ್ರತಿನಿಧಿ ದೀಪಾ ಹೇಳಿದ ಹಾಗೆ ಮೀಟಿಂಗ್ ಕಂಪ್ಲೀಟ್ ಆಗಿಲ್ಲ. ಯಾಕಾಗಿಲ್ಲ ಅಂತ ಅಂದರೆ, ಸಭೆ ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ, ಅಲ್ಲಿ ಕೊಟ್ಟಂಥ ಲಿಸ್ಟ್ಗಳು ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಒಪ್ಕೊಳ್ತಾ ಇಲ್ಲ. ಯಾಕೆ ನೀವು ಹಳಬರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ತಿದ್ದೀರಾ, ಮತ್ತೆ ಅದೇ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ರಾಹುಲ್ ಗಾಂಧಿ ಕೂಡ ನೇರವಾಗಿ ಮಾತನಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ.